ಭಾರತದ ಕರ್ನಾಟಕದಲ್ಲಿರುವ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳು ಅಥವಾ ಎಪಿಎಂಸಿಗಳ ಜಗತ್ತಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ಮಾರುಕಟ್ಟೆಗಳು ಕೃಷಿ ಆರ್ಥಿಕತೆ ಮತ್ತು ಅದರ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ರೈತರಿಗೆ ತಮ್ಮ ಉತ್ಪನ್ನಗಳನ್ನು ಮಾರಾಟ ಮಾಡಲು ವೇದಿಕೆಯನ್ನು ಒದಗಿಸುತ್ತವೆ ಮತ್ತು ಲಕ್ಷಾಂತರ ಜನರ ಜೀವನೋಪಾಯವನ್ನು ಬೆಂಬಲಿಸುತ್ತದೆ. ರಾಜ್ಯಾದ್ಯಂತ ಸುಮಾರು 162 ಎಪಿಎಂಸಿಗಳನ್ನು ಹೊಂದಿರುವ ಕರ್ನಾಟಕವು ಕೃಷಿ ವ್ಯಾಪಾರದ ಕೇಂದ್ರವಾಗಿದೆ. 2 ಪ್ರಮುಖ ಎಪಿಎಂಸಿಗಳನ್ನು ನೋಡುವುದಾದರೆ ಅವು ದಾವಣಗೆರೆ ಮತ್ತು ಬ್ಯಾಡಗಿ. ಬ್ಯಾಡಗಿ ಎಪಿಎಂಸಿಯಲ್ಲಿ ಸುಮಾರು 400ರಿಂದ 500 ಅಂಗಡಿಗಳಿದ್ದು ಸರಾಸರಿ ವಹಿವಾಟು 4 ಕೋಟಿಯಿಂದ 50 ಕೋಟಿಗಳ ರುವರೆಗೆ ಇರುತ್ತದೆ. ಈ ಮಾರುಕಟ್ಟೆಯು ವಾರ್ಷಿಕವಾಗಿ ಅಂದಾಜು 3,000 ಕೋಟಿ ರುಗಳ ಒಟ್ಟಾರೆ ವಹಿವಾಟು ಸಾಧಿಸುತ್ತದೆ. ಇದು ಉತ್ತಮ ಗುಣಮಟ್ಟದ ಕೆಂಪು ಮೆಣಸಿನಕಾಯಿ ಮತ್ತು ಅಡಿಕೆಗೆ ಸುಪ್ರಸಿದ್ಧವಾಗಿದೆ. ನನ್ನ ಹೆಸರು ಮಾಲ್ತೇಶ್ ಚಕ್ರದ ಅಂತಂದು, ನಮ್ಮ ಅಂಗಡಿ ಹೆಸರು BM ಚಕ್ರದ ಅಂತಂದು. ನಮ್ದು 45 ವರ್ಷದ ಅಂಗಡಿ. ನಾವು ಒಣ ಮೆಣಸಿನಕಾಯಿ ವ್ಯಾಪಾರ ಮಾಡ್ತೀವಿ. ಟೋಟಲ್ ಒಂದು 650ರಿಂದ 700 ಅಂಗಡಿ ಖರೀದಿ ದಲಾಲಿ ಅಂಗಡಿ ಸೇರಿ. ನಮಗೆ ಯೂಸ್ ಆಗುತ್ತೆ. ನಮಗೆ ಸ್ವಲ್ಪ ಯಾಕಂದ್ರೆ ಲಿಕ್ವಿಡ್ ಇಂದ ಇದ್ದಾಗ ನಾವು ಓಡಿ ಯೂಸ್ ಮಾಡಿ ರೈತರನ್ನ ಕಳಿಸ್ತೇವೆ. ನಾವು ಅವ್ರ ಪೇಮೆಂಟ್ ಮಾಡಿ ಲೋನ್ ತಗೋತೀವಿ. ನಮ್ದು ವ್ಯಾಪಾರದ ಮೇಲೆ ಡಿಪೆಂಡ್. ಹೆಂಗ ವರ್ಷ ಹೆಂಗ್ ಬೆಳೆದು ಜಾಸ್ತಿ ಬಂದ್ರೆ ಲೋನ್ ಅವಶ್ಯಕತೆ ಇರುತ್ತೆ. ಇಲ್ಲ ಸ್ವಲ್ಪ ಪ್ರಮಾಣ ಬೆಳೆದ್ರೆ ಆ ವರ್ಷ ಲೋನಿನ ಪ್ರಮಾಣ ಇದೇ ಇರಂಗಿಲ್ಲ. ನಮ್ದು ಓಡಿ ಸಿಸ್ಟಮ್ ಇದ್ರೆ ಚೆನ್ನಾಗಿ. ನಮ್ಮ ಹೆಸರು ಸಿದ್ದಲಿಂಗಪ್ಪ ಸಂಕಣ್ಣ ಅವ್ರು ಅಂತಂದು. ನಮ್ದು ಫರ್ಮ್ ಹೆಸರು ಶ್ರೀ ಬಾಲಾಜಿ ಟ್ರೇಡಿಂಗ್ ಕಂಪ್ನಿ ಅಂತ. ನಮ್ದು 20 ವರ್ಷದಿಂದ ನಾವು ವ್ಯಾಪಾರ ಮಾಡ್ತಾ ಇದ್ದೇವೆ. ಇಲ್ಲಿ ನಾವು ರೈತರ ಮಾಲು ಇಳಿಸ್ತಾ ಇದ್ದೇವೆ. ನಾವು ಇಲ್ಲಿ ಕಮಿಷನ್ ಏಜೆಂಟ್ರಾಗಿ ಒಣ ಮೆಣಸಿನ್ಕಾಯಿ ಮಾಲ್ ಇಳಿಸ್ತೇವೆ ನಾವು. ಅದನ್ನು ನಾವು ಟೆಂಡರ್ನಲ್ಲಿಟ್ಟು ಖರೀದಿದಾರಿಗೆ ಟೆಂಡರ್ ಮುಖಾಂತರ ಅವರಿಗೆ ಕೊಡ್ತೇವೆ. ನಾವು ವರ್ಷದ ಟರ್ನ್ ಓವರ್ ಒಂದು 15 ಕೋಟಿ ರೂಪಾಯಿ ಆಗುತ್ತೆ. ನಮ್ಮದು ಬ್ಯಾಂಕ್ ಲೋನ್ ಇದೆ, ಓಡಿ ಮೇಲೆ ಇದೆ. ನಮ್ಮ ಆಸ್ತಿ ಮೇಲೆ ಓಡಿ ಕೊಡ್ತಾ ಇದ್ದಾರೆ. ನಮ್ಮದು ಬ್ಯಾಂಕ್ ಲೋನಿಂದ ನಮಗೆ ಅನುಕೂಲ ಜಾಸ್ತಿ ಇದೆ. ನಮ್ಮಲ್ಲಿ ಅಕೌಂಟಲ್ಲಿ ದುಡ್ಡು ಬರುತ್ತೆ. ಮ್ಯಾಗ ನಾವು ಇವತ್ತು ಒಂದೇ ಡೇ ತೊಗೊಂಡ್ರೆ 1 ಡೇದಷ್ಟೇ ಇಂಟ್ರೆಸ್ಟ್ ಬೀಳುತ್ತಾ. 2 ದಿನ ತೊಗೊಂಡ್ರೆ 2 ಡೇ ಇಂಟ್ರೆಸ್ಟ್ ಬೀಳುತ್ತಾ. ಅದೇ ಅನುಕೂಲ ನಮ್ಗೆ ಜಾಸ್ತಿ ಇರೋದು. ನಮ್ಮದು ಓಡಿ ಸಿಸ್ಟಮ್ ಅಲ್ಲ. ಓಡಿ ಸಿಸ್ಟಮ್. ಒಟ್ಟು ಮಾರುಕಟ್ಟೆ ವಹಿವಾಟು ಈ ಸಾರಿ 3,200 ಚಿಲ್ಲರೆ ಕೋಟಿ ಟರ್ನ್ ಓವರ್ ಆಗಿದೆ. ಮಾರುಕಟ್ಟೆಗೆ ಮೊತ್ತ ಎಲ್ಲ ರೈತರಿಗೆ ಅನುಕೂಲ. ರೈತರು ರೇಟ್ ಕಡಿಮೆ ಆದಾಗ ಕೋಲ್ಡ್ ಸ್ಟೋರೇಜ್ ಇಡ್ಬೋದು. ಸೀಸನ್ನು ಡಿಸೆಂಬರಿಂದ ಹಿಡಿದು ಏಪ್ರಿಲ್ವರೆಗೂ ಇರುತ್ತೆ ಸೀಸನ್. ಅದೇ ಡಿಸೆಂಬರಿಂದ ಮಾರ್ಚು ಏಪ್ರಿಲ್ವರೆಗೂ ಲೋನ್ ಅವಶ್ಯ ಇರುತ್ತೆ. ದುಡ್ಡಿಂದು ರೈತರಿಗೆ ದುಡ್ಡು ಹಾಕಲಿಕ್ಕೆ ಆ ಟೈಮ್ಲಿ ನಾವು ಲೋನ್ ಮಾಡೋದು ಜಾಸ್ತಿ. ಸರ್ ನಮ್ಮದು ಬ್ಯಾಡಗಿ ರೀ. ಮೆಣಸಿನ್ಕಾಯಿ ವ್ಯಾಪಾರ ಮಾಡ್ತಾವೆ ನಾವು, ಡ್ರೈ ಚಿಲ್ಲಿದು. ನಮ್ಮ ಅಂಗಡಿ ಇಲ್ಲಿಗೆ ಚಲುವಾಗಿ ಸುಮಾರು 40 ವರ್ಷ ಆಗೈತಿ. ಈ ನಮ್ಕಿನ್ನ ನಾವು ಅಪ್ಪಾಜಿ ಮಾಡ್ತತ್ತೆ. ಮತ್ತು ಅವ್ರು ಇದಾದ ನಂತರ ನಾವು ಮಾಡಾಕತ್ತೀವಿ. ಎಲ್ಲ ಏನು ಬೇರೆ ಯಾವುದು ವ್ಯಾಪಾರ ಇಲ್ಲರಿ, ಒಣ ಮೆಣಸಿನ್ಕಾಯಿ ವ್ಯಾಪಾರ ಮಾತ್ರ ಇರೋದು. ಆಮೇಲೆ ಅಂಗಡಿ ಹೆಸರು BN ಮಾಸಣಿಗೆ ಮತ್ತು ಶ್ರೀ ರೇವಣ ಸಿದ್ದೇಶ್ವರ ಏಜೆನ್ಸಿ, ಬೀರ್ಲಿಂಗೇಶ್ವರ ಏಜೆನ್ಸಿ, ಹಿಂಗೆ ನಮ್ಮ 3-4 ಫರ್ಮ್ಗಳಿದ್ದವು. ಮೆಣಸಿನ್ಕಾಯಿ ವ್ಯಾಪಾರ ಬಿಟ್ಟು ಬೇರೆ ಏನು ಮಾಡಲ್ಲ ರೀ. ಬ್ಯಾಂಕಿಂದ ಏನು ಮತ್ತು ಖರೀದಾರ ಪೇಮೆಂಟ್ ತಿಂಗಳವ್ರಿಗೆ ಹೋಗ್ರಿ. ಆ ಹೋಗೋದಕ್ಕೋಸ್ಕರ ಬ್ಯಾಂಕ್ನಿಂದ ಓಡಿ ಪಾಡಿ ತಗೊಂಡಿರ್ತವೆ. ಅವ್ರು ರೈತರ ರೊಕ್ಕ ನೀಟಾಗಿ ಹಾಕಿ ಮತ್ತು ಖರೀದಾರ ಕೊಟ್ಟಾಗ ಬ್ಯಾಂಕಿಗೆ ತುಂಬಿ ವ್ಯವಹಾರ ಕರೆಕ್ಟ್ ಇಟ್ಕೊಂಡಿರ್ತಾವ್ರಿ. ಇನ್ ಟೈಮ್ GST ತುಂಬ್ತವೆ. ಎಲ್ಲ ವ್ಯಾಪಾರ ಕರೆಕ್ಟ್ ಮಾಡ್ಕೊಂತ ಹೊಂಟವ್ರಿ. ಏನು ತೊಂದಿರಲ್ಲ. ನಾವು ಆರೋಗ್ಯವಾಗಿ ಆರಾಮಿದೆ. ಈ ಸಾಲಗಳು ಎಪಿಎಂಸಿಗಳು ಸುಗಮವಾಗಿ ಕಾರ್ಯನಿರ್ವಹಿಸಲು ಸಹಾಯ ಮಾಡುತ್ತವೆ ಹಾಗೂ ರೈತರಿಗೆ ನ್ಯಾಯಯುತ ಬೆಲೆಗಳು ಮತ್ತು ಸಮಯೋಚಿತ ಪಾವತಿಗಳನ್ನು ಪಡೆಯುವುದನ್ನು ಖಚಿತಪಡಿಸುತ್ತದೆ. ನಮ್ಮ ಹೆಸರು ಪ್ರಶಾಂತ್ ಯಾದವಾಡ್ ಅಂತೇಳಿ. ನಮ್ಮ ಅಂಗಡಿ ಹೆಸರು ನಾಮೇ ಬಂದ್ಬಿಟ್ಟು AM ಯಾದವಾಡ್ ಅಂತೇಳಿ. ನಮ್ಮಲ್ಲಿ ಒಣಮೆಣಸಿನ ವ್ಯಾಪಾರ ಆಗುತ್ತೆ, ಖಾರದ ಪುಡಿ ವ್ಯಾಪಾರ ಆಗುತ್ತೆ. ನಮ್ಮದು ಅಂಗಡಿ APMC ಯಾರ್ಡು ಬ್ಯಾಡಗಿಯಲ್ಲಿ. ನಮ್ಮ ಅಂಗಡಿಯಲ್ಲಿ ಮ್ಯಾನೇಜರ್ ಆಗಿ ಒಂದು 3 ಜನ ಇದ್ದಾರೆ. ಕಾರ್ಕೌಂಡ್ರ್ 2 ಇದ್ದಾರೆ. ಆಮೇಲೆ ಲೇಬರ್ಸು ಡೈಲಿ ವೇಜಸ್ಸು ಲೇಬರ್ಸ್ ಎಲ್ಲ ಸುಮಾರು ಒಂದು 15 ಜನ ಇದೆ. ಆಮೇಲೆ ಒಂದು ವರ್ಷಕ್ಕೆ ನಮ್ಮ ಶಾಪಲ್ಲಿ ಸುಮಾರು ಒಂದು 5 ಕೋಟಿ ರೂಪಾಯಿ ಟರ್ನ್ ಓವರ್ ಆಗುತ್ತೆ. ನಮಗೆ ಸೀಸನ್ ಅಂದರೆ ನಮಗೆ ಜನವರಿಯಿಂದ ಸ್ವಲ್ಪ ಸೀಸನ್ ಜೋರು ಇರುತ್ತೆ. ಈಗ ರೈತರ ಮಾಲ್ಗಳು ಭಾಳ ಬರ್ತಾ ಇರುತ್ತೆ. ಆ ಟೈಮಲ್ಲಿ ನಮಗೊಂದು 4-5 ತಿಂಗಳು ನಮಗೆ ಹೆಚ್ಚಿಂದು ವ್ಯಾಪಾರ ವಹಿವಾಟಿಗೆ ದುಡ್ಡಿನ ಅವಶ್ಯಕತೆ ಇರುತ್ತೆ. ಆ ಟೈಮಲ್ಲಿ ನಮಗೆ
ಓವರ್ ಡ್ರಾಫ್ಟಲ್ಲಿ, ಆಮೇಲೆ TODಯಲ್ಲಿ ಬ್ಯಾಂಕಿಂದ ಅನುಕೂಲ ಆಗುತ್ತೆ. ನನ್ನ ಹೆಸರು ವರುಣ್ ಕಡ್ಲಿ. ನಮ್ದು ಕಡ್ಲಿ ಸ್ಪೈಸಸ್ ಅಂತ ಹೇಳಿ ಒಂದು ಚಿಲ್ಲಿ ಪೌಡ್ರ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ರನ್ ಮಾಡ್ತೀವಿ ಬ್ಯಾಡಗಿಯಲ್ಲಿ. ನಮ್ದು ಮೇನ್ ಪ್ರಾಡಕ್ಟ್ ಬಂದು ನಾವು ಚಿಲ್ಲಿನ ಕ್ರಶ್ ಮಾಡಿ ಬೇರೆ ಬೇರೆ ದೇಶಕ್ಕೆ ಅಥವಾ ಬೇರೆ ಸ್ಟೇಟಿಗೆ ಎಲ್ಲೆಲ್ಲಿ ರಿಕ್ವೈರ್ಮೆಂಟ್ ಇದೆ ಅಲ್ಲೆಲ್ಲ ಕಳಿಸ್ತೀವಿ ಪೌಡರ್ನ. ಆಮೇಲೆ ನಮ್ಮ ಫ್ಯಾಕ್ಟ್ರಿಯಲ್ಲಿ ಬಂದ್ಬಿಟ್ಟು 5 ಜನ ಒಂದು ಶಿಫ್ಟಿಗೆ ಲೇಬರ್ ವರ್ಕಿಂಗ್ ಇರ್ತಾರೆ. ಇಲ್ಲಿ ಅವರಿಗೆ 2 ಆಪರೇಟರ್ಸ್ ಇರ್ತಾರೆ, ಮಷಿನ್ ಆಪರೇಟರ್ಸ್. ಇಲ್ಲಿ ಬ್ಯಾಡಗಿಯಲ್ಲಿ ಸೀಸನ್ ಅಂತ ಹೇಳ್ಬಿಟ್ಟು ಡಿಸೆಂಬರ್ ಇಂದ ಏಪ್ರಿಲ್ ಮೇ ತನಕ ಇರುತ್ತೆ. ಅವಾಗ ಫಾರ್ಮರ್ಸ್ ಎಲ್ಲ ಅವ್ರದ್ದು ಮೆಣಸಿನ್ಕಾಯಿ ರಾ ಮೆಟೀರಿಯಲ್ ಎಲ್ಲ ತಗೊಂಡ್ ಬಂದು ಎಲ್ಲ ಮಂಡಿಲಿ ಸೇಲ್ ಮಾಡಿರ್ತಾರೆ. ಅದನ್ನ ಇಲ್ಲಿರೋರು ಖರೀದಿ ಮಾಡೋರು ಅದನ್ನ ಕೋಲ್ಡ್ ಸ್ಟೋರೇಜ್ ಅಲ್ಲಿ ಸ್ಟಾಕ್ ಮಾಡಿರ್ತಾರೆ. ನಾವು ನಮ್ಮ ಮಿಲ್ಲಲ್ಲಿ ಅದೇ ಅಷ್ಟು ಕೋಲ್ಡ್ ಸ್ಟೋರೇಜ್ ಐಟಮ್ ಆಯ್ತು, ಎಲ್ಲ ಆಯ್ತು. ನಾವು ಈ ಟೈಮಲ್ಲಿ ಜೂನ್, ಜುಲೈ, ಆಗಸ್ಟ್ ಅಲ್ಲಿ ನಾವು ಕೋಲ್ಡ್ ಸ್ಟೋರೇಜ್ ಮಾಲ್ನ ಕ್ರಶಿಂಗ್ ಮಾಡ್ತಿರ್ತೀವಿ. ಮಿಕ್ಕಿದ ಟೈಮ್ನಲ್ಲಿ ಡೈರೆಕ್ಟ್ ರಾ ಮೆಟೀರಿಯಲ್ ಫಾರ್ಮರ್ಸ್ ಇಂದ ಏನ್ ಬಂದಿರುತ್ತೆ ಫ್ರೆಶ್ ಅದನ್ನೇ ಕ್ರಶ್ ಮಾಡ್ತಿರ್ತೀವಿ. ನಮ್ದು ಬಂದ್ಬಿಟ್ಟು 12 ಮಂತ್ಸ್ ಫ್ಯಾಕ್ಟ್ರಿ ರನ್ನಿಂಗ್ ಅಲ್ಲೇ ಇರುತ್ತೆ. ಯಾಕಂದ್ರೆ ಕಾರ್ಪೊಡಿ ರಿಕ್ವೈರ್ಮೆಂಟ್ ಎಲ್ಲರಿಗೂ ಡೇ ಟು ಡೇ ಲೈಫ್ ಬೇಕೇ ಬೇಕು. ಆದ್ರೆ ಸೀಸನ್ ಬಂದ್ಬಿಟ್ಟು ಬ್ಯಾಡಗಿ ಒಳಗೆ ಡಿಸೆಂಬರ್ ಟು ಏಪ್ರಿಲ್ ಮೇ ತನ ನಿಮಗೆ ಸಿಗುತ್ತೆ ಮೆಣಸಿನ್ಕಾಯಿ. ನಮ್ಮ ಬ್ಯಾಡಗಿ ಒಳಗೆ ಈ ತರ ಚಿಕ್ಕ ಮಿಲ್ಲು, ದೊಡ್ಡ ಮಿಲ್ಲು ಎಲ್ಲ ಸೇರಿ ಒಂದು 35ರಿಂದ 40 ಮಿಲ್ ಇದಾವೆ. ಮತ್ತೆ ಕೋಲ್ಡ್ ಸ್ಟೋರೇಜ್ ಮೆಣಸಿನ್ಕಾಯಿ ಸ್ಟಾಕ್ ಮಾಡೋ ಒಂದು 25 ಇದಾವೆ. ಒಂದೊಂದು ಕೋಲ್ಡ್ ಸ್ಟೋರೇಜ್ ಅಲ್ಲಿ 1 lakh ಇಲ್ಲ 1,50,000, 1,70,000 ಬ್ಯಾಗ್ಸ್ ಮಟ್ಟ ಇರೋಂಥ ಕೋಲ್ಡ್ ಸ್ಟೋರೇಜ್ ಇದಾವೆ. ಒಂದು 25 to 30 ಇದಾವೆ ಬ್ಯಾಡಗಿಲಿ. ಪ್ರೊಡಕ್ಷನ್ ಆದ್ಮೇಲೆ ನಾವು ಒಂದು 12 ಇಂದ 16 hours ಮಟ್ಟ ಅದನ್ನು ಕೂಲಿಂಗಿಗೆ ಬಿಟ್ಟು ಪ್ಯಾಕಿಂಗ್ ಮಾಡಿಸಿ. ಇದರಿಂದ ನಮಗೆ ಪೌಡ್ರ್ ಒಂದು ವರ್ಷ ಗ್ಯಾರಂಟಿ ಕೊಡ್ಬೋದು, ಏನು ಹಾಳಾಗಲ್ಲ, ಏನೂ ಆಗಲ್ಲ ಅಂತೇಳಿ. ಯಾಕಂದ್ರೆ ಮಷೀನಿಂದ ಹೊರಗಡೆ ಬಂದಾಗ ಒಂಚೂರು 10-20% ಬಿಸಿ ಇರುತ್ತೆ. ಅದರಿಂದ ನಾವು ನ್ಯಾಚುರಲ್ ಪ್ರೊಸೆಸ್ ಅಂತೇಳಿ ಕೂಲಿಂಗ್ ಮಾಡಿ ಇದು ಮಾಡ್ತೀವಿ. ಇಲ್ಲಿ ಬ್ಯಾಡಗಿ ಒಳಗಡೆ ಬೇರೆ ಹೈಟೆಕ್ ಮಿಲ್ಗಳೆಲ್ಲ ಡೈರೆಕ್ಟ್ ಪ್ಯಾಕಿಂಗ್ ಕೂಡ ಮಾಡ್ತಾರೆ. ಅದೇ ನಮ್ದು ಯೂನಿಟ್ ಅಲ್ಲಿ ಈ ತರ ಒಂದು ಸಿಸ್ಟಮ್ ಇದೆ, ನ್ಯಾಚುರಲ್ ಕೂಲಿಂಗ್ ಅಂತ ಹೇಳಿ. ಒಂದು 16 hours ಕೂಲಿಂಗ್ ಮಾಡಿಬಿಟ್ಟು ಪ್ಯಾಕಿಂಗ್ ಮಾಡಿ. ನಮ್ಮ ಫ್ಯಾಕ್ಟ್ರಿಲಿ ಒಂದು ವರ್ಷಕ್ಕೆ ಒಂದು 80 lakhs ಮಟ್ಟ ಟರ್ನ್ ಓವರ್ ಆಗುತ್ತೆ. ಅದರಲ್ಲಿ ಒಂದು 50% ನಾವು KP ಚಾರ್ಜಸ್ ಕಟ್ತೀವಿ. ನಾವು 2022 ಒಳಗೆ ಈ ಫ್ಯಾಕ್ಟ್ರಿ ಪರ್ಚೇಸ್ ಮಾಡಕ್ಕೆ ನಾವು ಬೇರೆ ಪ್ರಾಪರ್ಟಿ ಮೇಲೆ ಲೋನ್ ಮಾಡಿ ಫ್ಯಾಕ್ಟ್ರಿ ಪರ್ಚೇಸ್ ಮಾಡಿದ್ವಿ. ನಮಗೆ ಫ್ಯೂಚರ್ ಅಲ್ಲಿ ಇವಾಗ ಲೋನ್ ಸಿಕ್ಕರೆ ನಮ್ಮ ಫ್ಯಾಕ್ಟ್ರಿ ಮಷಿನರೀಸ್ ಅಲ್ಲಿ ಇವಾಗ 24 hours ಒಂದು 10 to 12 ಟನ್ ಪ್ರೊಡಕ್ಷನ್ ಮಾಡ್ತೀವಿ ನಾವು. ಅದೇ ನಮಗೆ ಒಂದು ಚಿಕ್ಕ ಅಮೌಂಟ್ ಆಗಲಿ ಒಂದು 20-25 lakhs ಲೋನ್ ಸಿಕ್ಕರು ಅದನ್ನ ನಾವು ಮಷಿನರೀಸ್ ಎಲ್ಲ ಚೇಂಜ್ ಮಾಡಿ ಡಬಲ್ ಮಾಡ್ಬೋದು, ಪ್ರೊಡಕ್ಷನ್ ಡಬಲ್ ಮಾಡ್ಬೋದು. ಮತ್ತು ನಮ್ಮ ಟರ್ನ್ ಓವರ್ 80 lakhs ಇರೋದನ್ನ ನಾವು 1.5 crore ಮಟ್ಟನೂ ಮಾಡ್ಬೋದು. ಆದರೆ APMCಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ? APMCಗಳ ಕಾರ್ಯಾಚರಣೆಗಳನ್ನು ಸುಗಮಗೊಳಿಸುವಲ್ಲಿ ಬ್ಯಾಂಕ್ ಸಾಲಗಳು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತವೆ. ಒಟ್ಟಾರೆ ಕರ್ನಾಟಕದ APMCಗಳು ಕೃಷಿ ಕೇಂದ್ರದ ಬೆನ್ನೆಲುಬಾಗಿದ್ದು ರೈತರು, ವ್ಯಾಪಾರಿಗಳು ಮತ್ತು ಸ್ಥಳೀಯ ಆರ್ಥಿಕತೆಯನ್ನು ಬೆಂಬಲಿಸುತ್ತದೆ. ಸರಿಯಾದ ಹಣಕಾಸಿನ ಬೆಂಬಲದೊಂದಿಗೆ ಈ ಮಾರುಕಟ್ಟೆಗಳು ಅಭಿವೃದ್ಧಿ ಹೊಂದುವುದನ್ನು ಮುಂದುವರಿಸುತ್ತವೆ. ಕಾಲೋಚಿತ ಏರಿಳಿತಗಳ ನಡುವೆಯೂ ಭಾರತದ ಆರ್ಥಿಕ ಬೆಳವಣಿಗೆ ಮತ್ತು ಅಭಿವೃದ್ಧಿಗೆ ಕರ್ನಾಟಕ APMCಗಳ ಪಾತ್ರ ಅಪಾರವಾಗಿದೆ. ಆದರೆ ನಿಯಮಿತ ಅವಧಿಯಲ್ಲಿ ಹಣಕಾಸು ಪಡೆಯುವುದು ಒಂದು ಸವಾಲಾಗಿ ಉಳಿದಿದೆ. ಈ ಸಮಸ್ಯೆಯನ್ನು ಪರಿಹರಿಸಲು agay.com ಮುಂದಾಗಿದೆ. ಕರ್ನಾಟಕದ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳ ಸಬಲೀಕರಣ ಉದ್ದೇಶಕ್ಕೆ agay.comಗೆ ಸ್ವಾಗತ. agay.com ಆರ್ಥಿಕ ಅಂತರವನ್ನು ಕಡಿಮೆ ಮಾಡುತ್ತದೆ, ಜೊತೆಗೆ ಸುಲಭ ಸಾಲ ವಿತರಣೆ, ಸ್ಪರ್ಧಾತ್ಮಕ ಬಡ್ಡಿ ದರಗಳು ಹಾಗೂ ಹೊಂದಿಕೊಳ್ಳುವ ಮರುಪಾವತಿ ನಿಯಮಗಳನ್ನು ಒಳಗೊಂಡಿದೆ. agay.comನಲ್ಲಿ ರೈತರು ಮತ್ತು ವ್ಯಾಪಾರಿಗಳು ಇವುಗಳ ಸೌಲಭ್ಯಗಳನ್ನು ಪಡೆಯಬಹುದು. ಬೆಳೆ ಸಾಲ ಮತ್ತು ದುಡಿಯುವ ಬಂಡವಾಳ, ತಮ್ಮ ವ್ಯವಹಾರಗಳ ವಿಸ್ತರಣೆ ಮತ್ತು ಗಳಿಕೆಯನ್ನು ಹೆಚ್ಚಿಸಿಕೊಳ್ಳಬಹುದು. agay.com
ಎಪಿಎಂಸಿಗಳ ಜೊತೆ ಕೈ ಜೋಡಿಸಿದರೆ ಆರ್ಥಿಕ ಸಬಲೀಕರಣಗೊಳ್ಳುತ್ತದೆ, ಕೃಷಿ ಬೆಳವಣಿಗೆಯಲ್ಲಿ ಬೆಂಬಲಿಸುತ್ತದೆ, ಸ್ಥಳೀಯ ಆರ್ಥಿಕತೆಯನ್ನು ಬಲಪಡಿಸುತ್ತದೆ. ದಾವಣಗೆರೆ ಮತ್ತು ಬ್ಯಾಡಗಿ ಎಪಿಎಂಸಿಗಳು Agay.comನ ಗ್ರಾಹಕ ನಿರ್ದಿಷ್ಟ ಸಾಲ ಪ್ರಯೋಜನ ಪಡೆಯುತ್ತಿವೆ. ಕರ್ನಾಟಕದ ಎಪಿಎಂಸಿಗಳನ್ನು ಸಬಲೀಕರಣಗೊಳಿಸಲು ಆರ್ಥಿಕ ಬೆಳವಣಿಗೆಗೆ Agay.com ಅನ್ನು ಸಂಪರ್ಕಿಸಿ. ಭಾರತದ ಕೃಷಿ ಆರ್ಥಿಕ ಸಾಮರ್ಥ್ಯವನ್ನು ಅನ್ಲಾಕ್ ಮಾಡಿ. Agay.com ಬೆಳವಣಿಗೆಯನ್ನು ಹೆಚ್ಚಿಸುತ್ತದೆ, ಜೀವನವನ್ನು ಪರಿವರ್ತಿಸುತ್ತದೆ.